ನಟ ಕಮಲ್ ಹಾಸನ್ ಸಿನಿಮಾ ಬರ್ತಿದೆ ಅಂದ್ರೆ ಏನಾದರೂ ಒಂದು ವಿವಾದ ಎದ್ದಿರತ್ತಲ್ಲೇ. ಈ ಬಾರಿ ಕಮಲ್ ಹಾಸನ್ ಕನ್ನಡಕ್ಕೆ ಅಪಮಾನ ಮಾಡಿ ಕೆಚ್ಚೆದೆಯ ಕನ್ನಡಿಗರನ್ನ ಕೆರಳಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಿನಿಮಾ ಪ್ರಚಾರ ವೇಳೆ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ಹೇಳುವ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದು ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಮಲ್ ಕ್ಷಮೆ ಕೇಳಲೇಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ದುರಂತ ಎಂದರೆ ಕಮಲ್ ಹಾಸನ್ ಹೇಳುವಾಗ ನಟ ಶಿವರಾಜ್ಕುಮಾರ್ ಕೂಡ ಎದುರಲ್ಲೇ ಇದ್ದರು. ಕನ್ನಡಕ್ಕೆ ಇಂಥ ದೊಡ್ಡ ಅಪಮಾನ ಮಾಡಿದರೂ ಡಾಕ್ಟರ್ ರಾಜ್ ಮಗ ಸೈಲೆಂಟ್ ಆಗಿದ್ದುದು ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಏನಿದು ವಿವಾದ? ಕಮಲ್ ಹಾಸನ್ ಹೀಗೆ ಹೇಳಿದ್ದಾದರೂ ಏಕೆ? ಇಷ್ಟೆಲ್ಲ ವಿವಾದವಾದರೂ ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತ ಪಟ್ಟು ಹಿಡಿದಿರುವುದೇಕೆ? ಈ ಬಗ್ಗೆ ಸಂಪೂರ್ಣ ವಿವರ ಕೇಳೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಕಮಲ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ, ರಾಜಕಾರಣಿಗಳು, ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಫಿಲ್ಮ್ ಚೇಂಬರ್, ಕನ್ನಡದ ಕಲಾವಿದರು ಸೇರಿದಂತೆ ಕನ್ನಡಿಗರು ಖಂಡನೆ ವ್ಯಕ್ತಪಡಿಸುತ್ತಿದ್ದಾರೆ. ಕಮಲ್ ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಅವರ ಸಿನಿಮಾ ರಿಲೀಸ್ ಆಗಲು ಬಿಡಲ್ಲ ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇಷ್ಟಾದರೂ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಲೇ ಬಂದಿದ್ದಾರೆ. ಇದೀಗ ಮತ್ತೆ ವಿವಾದದ ಬಗ್ಗೆ ಮಾತನಾಡಿದ ಕಮಲ್ ಹಾಸನ್ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಇದು ನನ್ನ ಸ್ಟೈಲ್ ಎಂದು ಖಡಕ್ ಆಗಿ ಹೇಳಿದ್ದಾರೆ. ವಿವಾದದ ಬಗ್ಗೆ ಮಾತನಾಡಿದ ಕಮಲ್ ಹಾಸನ್, ಇದು ಪ್ರಜಾಪ್ರಭುತ್ವ, ಕಾನೂನು ಮತ್ತು ನ್ಯಾಯವನ್ನ ನಂಬುತ್ತೇನೆ ನಾನು. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಕೇರಳದ ಮೇಲಿರುವ ನನ್ನ ಪ್ರೀತಿ ನಿಜವಾಗಿದೆ. ಅಜೆಂಡಾ ಇರುವವರು ಹೊರತುಪಡಿಸಿ ಯಾರೂ ಇದನ್ನ ಅನುಮಾನಿಸುವುದಿಲ್ಲ. ನನಗೆ ಈ ಹಿಂದೆಯೂ ಹಲವು ಬೆದರಿಕೆಗಳನ್ನ ಹಾಕಲಾಗಿದೆ. ಒಂದು ವೇಳೆ ನನ್ನಿಂದ ತಪ್ಪಾಗಿದ್ದರೆ ಮಾತ್ರವೇ ನಾನು ಕ್ಷಮೆ ಕೇಳುತ್ತೇನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಹಾಗಾಗಿ ಕ್ಷಮೆ ಯಾಕೆ ಕೇಳಬೇಕು ಎಂದು ಈ ಹೇಳಿಕೆಯನ್ನ ಕಮಲ್ ಹಾಸನ್ ಸಮರ್ಥಿಸಿಕೊಂಡಿದ್ದಾರೆ. ಇದು ನನ್ನ ಸ್ಟೈಲ್, ನಾನು ಹಿಂದೆಯೂ ಹಲವಾರು ಬೆದರಿಕೆಗಳನ್ನ ಎದುರಿಸಿದ್ದೇನೆ, ಆದರೆ ಕರ್ನಾಟಕದ ಮೇಲಿನ ನನ್ನ ಪ್ರೀತಿ ಯಾವಾಗಲೂ ಗೆಲ್ಲುತ್ತಲೇ ಇದೆ ಎಂದು ಕಮಲ್ ಹೇಳಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಕಿಚ್ಚು ಜೋರಾಗಿದೆ. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಒಂದು ವೇಳೆ ಅವರ ಸಿನಿಮಾ ರಿಲೀಸ್ ಆದರೆ ಆ ಥಿಯೇಟರ್ ಧ್ವಂಸ ಮಾಡುವುದಾಗಿ ಕನ್ನಡ ಪರ ಹೋರಾಟಗಾರರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಮಾತನಾಡುವಾಗ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ಹೇಳಿದ್ದರು. ಆ ಕಾರ್ಯಕ್ರಮಕ್ಕೆ ಶಿವರಾಜ್ಕುಮಾರ್ ಕೂಡ ವಿಶೇಷ ಅತಿಥಿಯಾಗಿ ಭಾಗಿಯಾಗಿದ್ದರು. ಕಮಲ್ ಹಾಸನ್ ಅವರಿಗಾಗಿ ತಮಿಳಿನಲ್ಲಿಯೇ ಹಾಡಿ ಸಂತಸ ಕೂಡ ಪಟ್ಟಿದ್ದರು ಶಿವಣ್ಣ. ಆದರೆ ಕಮಲ್ ಹಾಸನ್ ಹೇಳುವಾಗ ಶಿವಣ್ಣ ಸೈಲೆಂಟ್ ಆಗಿದ್ದರು ಎನ್ನುವುದು ಕನ್ನಡಿಗರ ಸಿಟ್ಟಿಗೆ ಕಾರಣ. ಶಿವಣ್ಣ ಅಲ್ಲೇ ಇದ್ದರು, ಅದನ್ನ ವಿರೋಧ ಮಾಡಬಹುದಾಗಿತ್ತು, ಯಾಕೆ ಸೈಲೆಂಟ್ ಆಗಿದ್ದರು ಎಂದು ಅನೇಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಶಿವರಾಜ್ಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕಮಲ್ ಹಾಸನ್ ಅಂದ್ರೆ ನನಗೆ ಬಹಳ ಇಷ್ಟ. ನನ್ನ ತಂದೆ ಮತ್ತು ಕಮಲ್ ಅವರ ಸಂಬಂಧ ಬೇರೆ ಇದೆ. ಕಮಲ್ ಅವರು ನನಗೆ ಸ್ಫೂರ್ತಿ. ನನ್ನನ್ನ ಅವರ ಕಾರ್ಯಕ್ರಮಕ್ಕೆ ಕರೆದಿದ್ದರು, ಹೀಗಾಗಿ ಹೋಗಿದ್ದೆವು. ಕಮಲ್ ಅವರು ಬಂದಿದ್ದಾಗ ಅವರ ಕನ್ನಡದ ಬಗ್ಗೆ, ಕರ್ನಾಟಕ, ಬೆಂಗಳೂರಿನ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದರು. ಹಲವು ವಿಷಯಗಳನ್ನ ನೆನಪು ಮಾಡಿಕೊಂಡರು. ಅವರು ದೊಡ್ಡವರು, ಅವರಿಗೆ ಗೊತ್ತಾಗತ್ತೆ ಯಾವುದಕ್ಕೆ ಏನ್ ಮಾಡಬೇಕೋ ಅದನ್ನು ಅವರು ಮಾಡಿಯೇ ಮಾಡುತ್ತಾರೆ ಎಂದು ಶಿವಣ್ಣ ಹೇಳಿದ್ದಾರೆ. ಆದರೆ ಇಲ್ಲೆಲ್ಲೂ ಅವರು ಕ್ಷಮೆ ಕೇಳಬೇಕು, ತಪ್ಪು ಮಾಡಿದ್ದಾರೆ ಎನ್ನುವ ಮಾತನ್ನ ಉಲ್ಲೇಖಿಸಿಲ್ಲ. ಕಮಲ್ ಹೇಳಿಕೆ ಹಿಂದಿದೆಯಾ ರಾಜಕೀಯ ಉದ್ದೇಶ? ಹೌದು, ಹೀಗೊಂದು ಅನುಮಾನ ಖಂಡಿತವಾಗಿಯೂ ಮೂಡುವುದು ಸಹಜ. ಕಮಲ್ ಹಾಸನ್ ಹೀಗೆ ಹೇಳಿದ್ದು ಯಾಕೆ? ಬೇಕು ಅಂತಾನೆ ವಿವಾದ ಎಬ್ಬಿಸಿದ್ರ ಎನ್ನುವ ಅನುಮಾನ ದೊಡ್ಡದಾಗಿದೆ. ಯಾಕಂದ್ರೆ 2026 ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ ರಾಜಕೀಯ ದುರುದ್ದೇಶದಿಂದ ಕಮಲ್ ಹಾಸನ್ ಹೀಗೆ ಮಾಡಿದ್ದಾರೆ ಎನ್ನುವ ಅನುಮಾನ ಮೂಡಿದೆ. ತಮಿಳಿಗರಿಗೆ ಭಾಷೆಯ ಮೇಲೆ ಅಪಾರ ಪ್ರೀತಿ ಮತ್ತು ಅದೇನೋ ಒಂಥರ ಎಮೋಷನ್. ಚುನಾವಣಾ ಸಮಯದಲ್ಲಿ ಭಾಷೆ ಬಗ್ಗೆ ಸಂಘರ್ಷ ಎಬ್ಬಿಸಿ ಪರಭಾಷೆಯವರನ್ನ ಕೆಣಕಿ ಪರಭಾಷೆಯನ್ನ ಕೆಣಕಿ ತಮಿಳು ಜನರ ಮನಸ್ಸನ್ನು ಸುಲಭವಾಗಿ ಗೆಲ್ಲಬಹುದೆನ್ನುವುದು ಕಮಲ್ ಹಾಸನ್ ಅವರ ಆಲೋಚನೆ ಇದ್ದರೂ ಇರಬಹುದು. ತನ್ನ ರಾಜಕೀಯ ದುರುದ್ದೇಶಕ್ಕಾಗಿ ಕನ್ನಡ ಭಾಷೆಯನ್ನ ಬಲಿ ಕೊಡ್ತಿದ್ದಾರಾ ಕಮಲ್ ಎನ್ನುವ ಅನುಮಾನ ಮೂಡಿದೆ. ಕಮಲ್ ಹಾಸನ್ ಕೂಡ ಭಾಷೆಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತಿದೆ. ಹಾಗಾಗಿಯೇ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಎಂದು ಪಟ್ಟು ಹಿಡಿದಿರಬಹುದು ಎಂದು ಅನುಮಾನಿಸಲಾಗಿದೆ. ಅವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕನ್ನಡವನ್ನ ಬಲಿಕೊಡ್ತಾರ ಕಮಲ್ ಹಾಸನ್? ಒಂದು ವೇಳೆ ಕಮಲಿಗೆ ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಕನ್ನಡಿಗರ ಪ್ರೀತಿ ಪಡೆಯಲು ಸಾಧ್ಯವೇ ಇಲ್ಲ. ತಮ್ಮ ತಪ್ಪನ್ನ ಒಪ್ಪಿಕೊಂಡು ಬೇಗ ಕ್ಷಮೆ ಕೇಳಿಬಿಡಿ ಕಮಲ್ ಹಾಸನ್.